ಎಲ್ಲೋ ಒಂದು ಕಡೆ ನೀವು ಆಟ ಆಡ್ತಾ ಅಥವಾ ಈಗ ಔಟ್ ಆಗಿ ಬಂದಿರೋದ್ರಿಂದ ಉತ್ತರ ಕರ್ನಾಟಕದ ಜನ ಕೈ ಹಿಡಿಲಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಅದನ್ನು ಒಟ್ಟು ನಾ ಮನಸ್ಸಿನಲ್ಲಿ ಅನ್ಕೋದಿಲ್ಲ ಅದನ್ನು. ಯಾಕಂದ್ರೆ ನಾನು ಉತ್ತರ ಕರ್ನಾಟಕ ಆಯಿತು, ನನ್ನ ಕರ್ನಾಟಕ ಆಯಿತು, ನನ್ನ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ ಅಂದ್ಕೊಂಡು ಅದನ್ನಂತೆ ನಾ ಹೇಳಕ್ಕೆ ಅವ್ರು ಕೈ ಬಿಟ್ಟಾರೋ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ನನ್ನ ಕೈ ಹಿಡ್ದಾರು, ಇನ್ನಾದರೂ ಹಿಡ್ದಾರು, ನನ್ನ ಹಿಡಿಯತ್ತಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪಂದನ ಅವ್ರ ಜೊತೆ ಒಂದು 2-3 ವಾರ ತುಂಬ ಕ್ಲೋಸ್ ಆಗಿರ್ತೀರ. ಆಮೇಲೆ ಹೋಗ್ತಾ ರಕ್ಷಿತಾ ನಿಮಗೆ ಜಾಸ್ತಿ ಕ್ಲೋಸ್ ಆಗ್ತಾರೆ. ತಂಗಿ ಅಂತ ಹಚ್ಕೋತೀರಾ. ನೀವು ಬಂದಾಗಲೂ ರಕ್ಷಿತಾ ತುಂಬ ಅಳ್ತಾರೆ. ಏನು ಅನಿಸುತ್ತೆ ರಕ್ಷಿತಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಕ್ಷಿತನ ಬಗ್ಗೆ ಹೇಳ್ಬೇಕಂದ್ರೆ ಅವಳಿಗೆ ನಮ್ಮ ವ್ಯಕ್ತಿತ್ವಕ್ಕೆ ನನ್ನ ಇದಕ್ಕೆ ಸೂಟ್ ಆಗುವಂಥ ಹೆಣ್ಮಗಳ. ಯಾಕಂದ್ರೆ ನನ್ನ ಮಾತಿನ ಅರ್ಥ ಆಕೆಗೆ ಆಕಿತ್ತು, ಆಕೆ ಮಾತು ನನಗೆ ಅರ್ಥ ಆಕಿತ್ತು. ಆಕೆ ಕಷ್ಟ ಏನಂತ ನನಗೆ ಅರ್ಥ ಆಕಿತ್ತು, ನನಗೆ ಕಷ್ಟ ಏನಂತ ಆಕೆಗೆ ಅರ್ಥ ಆಕಿತ್ತು. ನಮ್ಮಿಬ್ಬರು ಕಾಂಬಿನೇಷನ್ ಚಲೋ ಇತ್ತು. ಆಕೆ ಒಬ್ಬರ ಜೋಡಿನ ಕ್ಲೋಸ್ ಅಂತೇನಿಲ್ಲ, ಎಲ್ಲ ಕೆಲವೊಂದಿಷ್ಟು ಜನ ರಘು ಸರ್ ಆಗಲಿ, ಮತ್ತು ಗಿಲ್ಲಿ ಆಗಲಿ, ಒಂದು ಸೂರಜ್ ಆಗಲಿ, ಒಂದು ಹೊರಗೆ ಬಂದವರು ಮಲ್ಲಮ್ಮ ಜೋಡಿ ಆಗಲಿ, ಎಲ್ಲ ಚಲೋ ಬಾಂಡಿಂಗ್ ಇತ್ತು. ನನ್ನ ಜೋಡಿನೂ ಒಂದು ಅಣ್ಣ ತಂಗಿ ಬಾಂಧವ್ಯ. ಒಂದು ನನಗೆ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನನ್ನ ಫ್ಯಾಮಿಲಿನ ಮರೆಸಿಲ್ಲಕ್ಕೆ ಒಂದು ನನಗೆ ಅಣ್ಣನ ಸ್ಥಾನ ಕೊಟ್ಟ, ಆಕೆ ನಾನು ತಂಗಿ ಸ್ಥಾನ ಕೊಟ್ಟೀನಿ. ಒಂಥರ ಆಕೆ ಜೋಡಿ ಆಕೆ ಎನರ್ಜಿ ಆಯಿತು. ಆಕೆ ಇರೋ ರೀತಿ ನಡವಳಿಕೆ ಭಾಳ ಇಷ್ಟ ಆಕೈತೆ ನನಗೆ.